ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಶ್ರೀ ಅಂಬಾಭವಾನಿ ದೇವಸ್ಥಾನ, ಭವಾನಿ ನಗರ, ಗವಿಪುರಂ, ಬೆಂಗಳೂರು. ಇಲ್ಲಿ ಜೂನ್ 5, 2026 ಶುಕ್ರವಾರದಂದು 33ನೇ ವರ್ಷದ ವಾರ್ಷಿಕೋತ್ಸವ ಮತ್ತು 96ನೇ ನವಚಂಡಿಕಾ ಹೋಮವನ್ನು ಬೆಳಗ್ಗೆ ಏರ್ಪಡಿಸಿದ್ದರು. ಸುಮಾರು ಸಂಜೆ 7 ಗಂಟೆ ನಂತರ ಮಹಾಗೋಂದಳ್, ದೀವಟಿಗೆ ಮತ್ತು ಕೊತ್ತ ಪೂಜೆ, ಮಹಾಮಂಗಳಾರತಿ ಇತ್ತು. ನಾವು ಬರೋ ಸ್ವಲ್ಪ ಕಾರಣದಿಂದ ತಡ ಆಗಿತ್ತು. ತಾಯಿಯ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ದೇವಾಲಯದ ಮುಂಭಾಗದಲ್ಲೇ ಗರುಡಗಮತವ 9 ಪ್ರದಕ್ಷಿಣೆ ಮಾಡಿದರು. ನಾನು, ಗೌರಿ, ಗಣೇಶ, ರಾಮಕೃಷ್ಣ ನಾವು 4 ಜನನು ಬಂದಿದ್ವಿ. ಆಮೇಲೆ ಗೋಂದಳ್ ಪೂಜೆಯನ್ನು ಕೂಡ ತೋರಿಸ್ತೀವಿ. ಹಾಗೂ ಆ ತಾಯಿ ಅಂಬಾಭವಾನಿಯ ವಿಶೇಷ ಅಲಂಕಾರ, ಮಹಾಮಂಗಳಾರತಿ ಎಲ್ಲವನ್ನು ತೋರಿಸ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಆ ತಾಯಿಯ ಆಶೀರ್ವಾದ, ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವಯಸ್ಸರು ಸದಾ ಆ ತಾಯಿಯ ಆಶೀರ್ವಾದ ಇರಲೆಂದು ಪ್ರಾರ್ಥಿಸುತ್ತೇವೆ. 9 ಪ್ರದಕ್ಷಿಣೆ ಬಂದರು ಮಂಗಳವಾದ್ಯದೊಂದಿಗೆ. ನಂತರ ಗರ್ಭಗುಡಿಗೆ ತಾಯಿಗೆ ಕರ್ಕೊಂಡೋಗಿ ಕೂಡಿಸಿ ಮಹಾಮಂಗಳಾರತಿ ಹಾಗೂ ಗೋಂದಳ್ ಪೂಜೆ ಇವೆಲ್ಲ ತೋರಿಸ್ತೀವಿ ನೋಡಿ.
ಗೋಂದಳ ಪೂಜೆ. ತಾಯಿ ಅಂಬಾಭವಾನಿಯ ಮೂರ್ತಿಯನ್ನು ಕೂರಿಸುತ್ತಾರೆ ಹಾಗೂ ಕಳಸವನ್ನು ಕೂಡ ಇಕ್ಕಿ 4 ಕಡೆಯೂ ಕಬ್ಬಿನ ಜಲ್ಲೆಯಲ್ಲಿ ಕಟ್ಟಿರ್ತಾರೆ. ಮೇಲ್ಗಡೆ ತೊಟ್ಲು ಕಟ್ಟಿರ್ತಾರೆ. ಏನಾರು ಅರ್ಸ್ಕೊಂಡು ಕಾಣಿಕೆ ಹಾಕಿ ತೊಟ್ಲನ್ನ ಹೋಗಬೇಕು. ತಾಯಿ ಅಂಬಾಭವಾನಿಗೆ ಅರಿಶಿನ ಕುಂಕುಮ ಅಂದರೆ ತುಂಬಾ ಪ್ರೀತಿ. ಬಂದವರೆಲ್ಲ ಆ ತಾಯಿಗೆ ಅರಿಶಿನ ಕುಂಕುಮ ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಈಗ ಉತ್ಸವ ಮೂರ್ತಿ ತಾಯಿಯ ಗರ್ಭಗುಡಿಯಲ್ಲಿ ಕೂರಿಸಿ ಮಹಾಮಂಗಳಾರತಿಯನ್ನು ಮಾಡ್ತಾರೆ. ವೀಕ್ಷಿಸಿ. ನಾನು ಗೋರಿ ಇಬ್ಬರು ತಾಯಿ ತೊಟ್ಲಿಗೆ ಕಾಣಿಕೆ ಹಾಕಿ ತೊಟ್ಲು ತೂಗ್ತೇವೆ. ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಆ ತಾಯಿ ತುಂಬಾ ಚೆನ್ನಾಗಿದೆ. ಆ ನಗುಮುಖದಲ್ಲಿದ್ದ ತುಳಜಾಭವಾನಿ ಅಮ್ಮನವರ ಮುಖ ನೋಡಿ ಎಷ್ಟು ನಗ್ನಗ್ತಾ ಇದೆ ಗೊತ್ತಾ. ಆ ತಾಯಿನೇ ಎದ್ದು ಬಂದಂಗಿದೆ. ಹತ್ತಿರದಿಂದ ತಾಯಿ ಅಂಬಾಭವಾನಿಯ ದರ್ಶನ ಮಾಡಿಕೊಳ್ಳಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ. ಮಧ್ಯಾಹ್ನ ಕಲಶಾಭಿಷೇಕ ಆಯಿತು. ಸುಮಾರು 4:30-5 ಗಂಟೆಗೆ ವಿಶೇಷ ಮಹಾಮಂಗಳಾರತಿ ಮಾಡಿದ್ದಾರೆ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಕ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶ್ರೀಪೀಠೆ ಸುರಪೂಜಿತೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮಸ್ತುತೆ ಕಾರ್ತನಗ್ಮೆ ಕನ್ಯಾಕುಮಾರಿ ಧೀಮಿ ತನ್ನೋ ದುರ್ಗಿ ಪ್ರಚೋದಯಾತ್ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮೋ ನಮಃ. ತಾಯಿಗೆ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರಲ್ಲ, ನೋಡೋಕೆ 2 ಕಣ್ಣು ಕೂಡ ಸಾಲದು. ಇದೇ ರೀತಿ ಗೋಂದಳ ಪೂಜೆ ನವರಾತ್ರಿಯಲ್ಲಿ ಅಷ್ಟಮಿ ದಿನ ಗೋಂದಳ ಪೂಜೆ ಮಾಡ್ತಾರೆ. ನೀವು ಗೋಂದಳ ಪೂಜೆ ನೋಡಬೇಕು ಅನ್ನೋರು ಆ ದಿನ ಬರ್ಬೋದು. ಸುಮಾರು ಸಂಜೆ 6 ಗಂಟೆ ಮೇಲೆ ಗೋಂದಳ ಪೂಜೆನ ಮಾಡ್ತಾರೆ. ನವರಾತ್ರಿಯ ಅಷ್ಟಮಿ ದಿನದಂದು. ನವರಾತ್ರಿಲಿ 10 ದಿನವೂ ಆ ತಾಯಿಗೆ ವಿಶೇಷ ಪೂಜೆ ಅಲಂಕಾರ ನಡೆಯುತ್ತೆ, ಬೆಳಗ್ಗೆ ಮತ್ತು ಸಂಜೆ. ತಾಯಿಯ ಗರ್ಭಗುಡಿ ಹಿಂಭಾಗದಲ್ಲಿರುವ ಹಳೆ ಮೂರ್ತಿ ಮೊದಲು ಮರದಲ್ಲಿತ್ತು, ಈಗ ಬೆಳ್ಳಿ ಕವಚ ಹಾಕಿ ಮಾಡಿಸಿದ್ದಾರೆ ನೋಡಿ. ಹಳೆ ಕಾಲದಲ್ಲಿ ಈ ದೇವರಿಗೆ ಪೂಜೆ ಮಾಡ್ತಿದ್ದು. ಇದು 33 ವರ್ಷದಿಂದ ಹೊಸ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶ್ರೀಪೀಠೆ ಸುರಪೂಜೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮಸ್ತುತೆ ಕಾರ್ತನಗ್ನಿ ಕನ್ಯಾಕುಮಾರಿ ಧೀಮಹಿ ತನ್ನ ದುರ್ಗಿ ಪ್ರಚೋದಯಾತ್. ಚಿನ್ನದ
सब जगह में है, सब जगह में बगल में नहीं हम दुश्मन अल्ರಿ बगल में ಅಂತೀರಾ ನೋಡಿ ಮಾಡಿಕೊಂಡು ನಂಬಿಕೊಂಡು ನಿಮ್ಕೊಂಡು ಎಲ್ಲರಿಗೂ ಹೋಗ್ಲಿ ನಮ್ಮ ದೇವಸ್ಥಾನಕ್ಕೆ ಬರೋರು ಎಲ್ಲರಿಗೂ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಲಗ್ನ ಸಂತಾನಾಗಲಿ ಮನೆ ಆಗಲಿ 2 ಗಂಡು 2 ಹೆಣ್ಣಾಗಲಿ ಯಾಕಂದರೆ ಸತ್ಯಕೃಷ್ಣ ಸಾಬ್ ಹೇಳ್ತಾರೆ ಎಷ್ಟೊಂದು ಸೇರಿ ಅಂತ ಹೇಳಿದ್ದಾರೆ ಅದರಿಂದ ಸಂತೋಷ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಅಜ್ಞಾನ ಹೋಗಿ ಜ್ಞಾನ ಬರಲಿ ಕತ್ತಲು ಹೋಗಿ ಬೆಳಕು ಬರಲಿ ಕಷ್ಟ ಹೋಗಿ ಸುಖ ಬರಲೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಸಕಲವಂತೆ ಸಾಧುವಂತೆ ಕೋಲ್ಯಾಚಾರ ವಿದ್ಯಾ ಕೋಟಿ 33ನೇ ವರ್ಷ ಸ್ವಲ್ಪ ಇರಪ್ಪ ನೋಡಿ ಇವತ್ತು 33ನೇ ವರ್ಷ ಅಂದರೆ 12 ಮೂರ್ಲಿ 36ನೇ ವರ್ಷಕ್ಕೆ ಮಹಾಕುಂಭಾಭಿಷೇಕ ಬರ್ತಾ ಇದೆ ಅಂದರೆ 26, 27, 28, 29ಕ್ಕೆ ನೀವೆಲ್ಲ ಅಮ್ಮನ ಒಳಗೆ ಹೋಗ್ಬೋದು. ನೀವೇನು ಕಾಣಿಕೆ ಏನು ಬೇಕಾದ್ರೆ ಚಿನ್ನ ಬೆಳ್ಳಿ ಹಾಕ್ಬೋದು, ಯಾರು ಮರಿಬೇಡಿ. ಇವತ್ತು 33ನೇ ವರ್ಷ, ಮತ್ತೆ 3 ವರ್ಷಕ್ಕೆ 36 ವರ್ಷ ಬರುತ್ತೆ ಮಹಾಕುಂಭಾಭಿಷೇಕ. ನಾವು ನೀವು ನೋಡಿದ್ದೀವಿ 2 ಕುಂಭಾಭಿಷೇಕ, ಇವಾಗ 3ನೇ ನೋಡೋಣ. ಎಲ್ಲರೂ ಬರಬೇಕು. ಮತ್ತು ನವರಾತ್ರಿ ಈ ಸತಿ ಭಾನುವಾರ ಶುರು ಆಗಿದೆ. ನವರಾತ್ರಿ ಶುರು ಭಾನುವಾರ, ಪಾಠ್ಯ ಭಾನುವಾರ, ಅಷ್ಟಮಿ ಭಾನುವಾರ, ಎಲ್ಲರೂ ಬರಬೇಕು ಅಂತ ಗರ್ವರ್ ಬಾಯ್ಕೋರು ಅಂತ ಅಂತರಮ್ಮ ಗರ್ವರ್ ಬಾಯ್ಕೋ ಒಬ್ಬನೇ ಅಂಬಾಬೈಲ ಅಮ್ಮಾಚೆ ದೂರ ಅಮ್ಮಾಚೆ ದೂರ ಸೋನ್ಯಾಚೆ ದೂರ. ದೂರ ಅಂದ್ರೆ ಏನು? ಅದೇ ಬೋಲ್ ಮಾ ಚವಾಚೆ ಸೋನೆ ದೂರ ಮಾಡೋದು ಕಾಯಿ ಮಾ ಹೋಗೆ ಹೋಗೆ. ಸೋನ ಅಂದ್ರೆ ಎಲ್ಲಾರು ಬಾಳು ಚಿನ್ನ ಆಗಲಿ. mana jara tema doga am joini bhai no wating it am joini dasin lai sonula acha am joini aiti ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಂಬಾ ಭವಾನಿ, ತುಳಜಾ ಭವಾನಿ ಇವತ್ತಿನ ದಿವಸ ಸಂಪೂರ್ಣ 33ನೇ ವರ್ಷದ್ದು ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಅಷ್ಟೊಂದು ಗೊಂದಲ ಆಗಿದೆ. ಬಂದವ್ರಿಗೆ ಬರೋರಿಗೆ ಬಂದು ಹೋದವ್ರಿಗೆ ಎಲ್ರಿಗೂ ಆರೋಗ್ಯ ಭಾಗ್ಯ. ಹೊಸ ದಂಪತಿಗಳು ಬಂದಿದ್ದಾರೆ ಆರ್ ನಗರದಿಂದ, ಅವ್ರಿಗೂ ಆರೋಗ್ಯ ಸಿಕ್ಕಲಿ, ಸಂತಾನ ಆಗಲಿ. ನಮ್ಮ ದೇವಸ್ಥಾನದ ಮಗಳು ಬಂದಿದ್ದಾಳೆ, ಅವಳಿಗೂ ಒಳ್ಳೆ ವರ ಸಿಕ್ಕಲಿ. ಎಲ್ರಿಗೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಸರ್ವೇ ಜನ ಮಂಜುನಾಥ್ ಅವರು ಇವ್ರ ಮಗನಿಗೂ ಬೇಗ, ಇವ್ರ ಮಗಳ ಮದುವೆಗೆ ನಾವೇ ಹೋಗಿದ್ವಾ, ಮತ್ತೆ ಮಗನಿಗೂ ಒಳ್ಳೆ ಹೊರೆ, ನನಗೆ ನನ್ನ ಹೆಂಡತಿಗಿಂತ ಒಳ್ಳೆ ಅಂತ ಸಿಕ್ಕಿ ನೋಡಿ. ये बा तुम बाइक लो बा ये बा चवा तुम असल लो वरना ये गला दरगे अकड़े ಕೊಡ್ತಾನಪ್ಪ ಬನ್ನಿ ಬನ್ನಿ. ಅಗ್ನಿ ಭವನಿ ಬರ್ತಾ ನೋಡಿ, ಬನ್ನಿ ಎಲ್ಲ ಒಳಗಡೆ ಬನ್ನಿ. ಈಗಲೇ ಬರ್ತಾರೆ ರೆಡಿ. ಅಂಬಾಬೈಲ ಉದೋಬಲ ನೋಡಿ, ಈ ಫೋಟೋದಲ್ಲಿ ಆ ತಾಯಿ ಅಂಬಾಭವಾನಿಯ ದರ್ಶನ ಕಾಣ್ತಿದೆ. ಆಗಲೇ ಮಾಡಿದಾಗ ಆ ತಾಯಿಯ ರೂಪ ಕಾಣಿಸ್ತು. ಅದು ಫೋಟೋ ಹಿಡ್ದಿರೋದನ್ನ ಎಲ್ಲರಿಗೂ ತೋರಿಸ್ತಾ ಇದ್ದಾರೆ, ನಾವೆಲ್ಲ ನೋಡಿದ್ವಿ. ಮಹಾಗೋಂದಲ್ ಪೂಜೆ, ಅಂಬಾಭವಾನಿ ತಾಯಿಯ ದರ್ಶನ, ನವಚಂಡಿಕಾ ಹೋಮ, ಕಲಶಾಭಿಷೇಕ ಎಲ್ಲ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತಲ್ಲ. ಇದು 4ನೇ ಎಪಿಸೋಡು. ನೀವೇನಾದ್ರು 3 ಎಪಿಸೋಡ್ ನೋಡಿಲ್ಲದಿದ್ರೆ ನನ್ನ ಚಾನಲ್ ಇದೆ, ಹೋಗಿ ನೋಡಿ. ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲ ಕಡೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಆ ತಾಯಿ ಅಂಬಾಭವಾನಿ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ನೀವೇನಾರ ಈ ಮಹಾಗೋಂದಲ್ ಪೂಜೆ ನೋಡಬೇಕು ಅಂದರೆ ತಪ್ಪದೆ ನವರಾತ್ರಿ ಅಷ್ಟಮ ದಿನ
ಸುಮಾರು 6 ಗಂಟೆ ಮೇಲೆ ಈ ದೇವಾಲಯಕ್ಕೆ ಬನ್ನಿ. ಮಹಾಗೋಂದಳ ಪೂಜೆ ಸ್ಟಾರ್ಟಿಂಗಿಂದ ನೋಡ್ಬೋದು. ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಅಂಬಾ ಭವಾನಿ ಮಾತಾ ಕಿ.